ಸೀಸನ್ 10ರ ಸೆಕೆಂಡ್ ರನ್ನರ್ ಸಂಗೀತ ಅವರು ಈಗಾಗಲೇ ಅಭಿಮಾನಿಗಳ ಜೊತೆ ಸಮ್ಮಿಲನವನ್ನ ಮಾಡಿಕೊಂಡಿದ್ದಾರೆ. ಶೃಂಗೇರಿ, ಮೈಸೂರಿನ ಬಳಿಕ ಬೆಂಗಳೂರಿನಲ್ಲೂ ಕೂಡ ಅಭಿಮಾನಿಗಳ ಜೊತೆ ಒಂದು ಸಮಾಗಮವನ್ನ ಇಟ್ಕೊಂಡಿದ್ದಾರೆ. ಸದ್ಯಕ್ಕೆ ನಾವು ವಿಜಯನಗರದಲ್ಲಿರುವಂತಹ ಹಂಪಿ ಬಸ್ ನಿಲ್ದಾಣದ ಎದುರುಗಡೆ ಇರುವಂತಹ ಮೈದಾನದಲ್ಲಿದ್ದೀವಿ. ಇಲ್ಲಿ ಸಾಕಷ್ಟು ಸಂಗೀತ ಅವರ ಅಭಿಮಾನಿಗಳು ಬಂದು ಸಂಗೀತ ಅವರ ಜೊತೆ ಒಂದು ಸೆಲ್ಫಿ ತಗೊಳ್ಳೋಕೆ ಬಂದಿದ್ದಾರೆ. ಅವರ ಜೊತೆ ಒಂದು ಸಂಭ್ರಮಕ್ಕೆ ಇಳಿದಿರುವಂಥದ್ದು. ಈಗಾಗಲೇ ಅವರ ಕಟ್ಔಟ್ ಆಗಿರ್ಬೋದು, ಕೇಕ್ ಕತ್ತರಿಸುವಂತಹ ಒಂದು ಪ್ರೋಸೆಸ್ ಕೂಡ ಮುಗ್ದೋಗಿದೆ. ಅಭಿಮಾನಿಗಳಿಂದ ಸರ್ಪ್ರೈಸ್ ಆಗಿ ಸಂಗೀತ ಅವರಿಗೆ ಈ ಒಂದು ಗಿಫ್ಟ್ ಸಿಕ್ಕಿರುವಂಥದ್ದು. ಸಂಗೀತ ಅವರು ಕೂಡ ಒಂದು ಮಾತನ್ನ ಹೇಳಿದ್ರು, ಇಲ್ಲಿರುವಂಥ ಫ್ಯಾನ್ಸ್ ನನ್ನ ಫ್ಯಾನ್ಸ್ ಅಲ್ಲ, ನನ್ನ ಫ್ಯಾಮಿಲಿ ಅನ್ನೋ ಮಾತನ್ನ ಕೂಡ ಅವರು ಹೇಳಿದ್ರು. ನೋಡೋಣ, ಅವರ ಫ್ಯಾಮಿಲಿ ಇಲ್ಲಿ ಬಂದಿದ್ದಾರೆ. ಸಂಗೀತ ಅವರನ್ನ ನೋಡಿಕೊಂಡು ಫೋಟೋ ತೆಗೆಸ್ಕೋಬೇಕು ಅನ್ನೋ ಒಂದು ಕಾತುರದಿಂದ ಕಾಯ್ತಾ ಇದ್ದಾರೆ. ಅವನ್ನ ಮಾತಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅನ್ನೋದು. ನೀವು ಸಂಗೀತ ಅವರ ಫ್ಯಾನಾ? ಹೌದು, ಅವ್ರ ಬೋಲ್ಡ್ನೆಸ್ ಇಷ್ಟ, ಅವ್ರ ಸ್ಟ್ರೈಟ್ ಫಾರ್ವರ್ಡ್ ಇಷ್ಟ, ಅವರು ಪ್ರತಿಯೊಂದು ಟಾಸ್ಕು ತುಂಬ ಚೆನ್ನಾಗಿ ಆಡ್ತಾರೆ. ಸೊ ಅದು ತುಂಬ ಇಷ್ಟ. ಸೊ ಸಿಂಹಿನಿ ಅನ್ನೋ ಒಂದು ಟೈಟಲ್ ಸಿಕ್ಕಿದೆಯಲ್ಲ, ಸೊ ಅದು ಎಲ್ಲ ಹೆಣ್ಮಕ್ಳಿಗೂ ಅವರು ಹೇಳಿದ್ದಾರೆ. ಸೊ ಏನನ್ಸುತ್ತೆ, ಎಸ್ಪೆಷಲಿ ಎಲ್ಲ ಹೆಣ್ಮಕ್ಳು ಇಲ್ಲಿ ಬಂದಿರೋದ್ರಿಂದ? ಅವರಿಂದ ನಮಗೆ ಬಂದಿದೆ ಅಂತ ನನಗೆ ಅನಿಸ್ತಿದೆ. ಸಿಂಹಿಣಿ ನಾವು ಕಟ್ಟಿರೋ ಹೆಸರು ತುಂಬ ಖುಷಿ ಆಗ್ತಿದೆ. ಸಂಗೀತ ಈಸ್ ಎ ರಿಯಲ್ ಟ್ರೂ ವಿನರ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಕಪ್ಪೇನು ಬೇಕು, ಇಷ್ಟು ದಿನ ಮಿಡ್ಲ್ ಏಜಿಂದ ಹಿಡಿದ್ಬಿಟ್ಟು ಸಣ್ಣ ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದ್ಬಿಟ್ಟು ಎಲ್ಲ ಏಜ್ ಆಗಿರೋ ಪೀಪಲ್ಸ್ಗೂ ಕೂಡ ಲೈಕ್ ಆಗಿದ್ದಾರೆ. ಅದಕ್ಕಿಂತ ಇನ್ನೇನು ಬೇಕು, ಇಷ್ಟು ಹೃದಯಗಳ ಗೆದ್ದಿದ್ದಾರೆ. ಆ ಟ್ರೋಫಿ ತಗೊಂಡು ಏನು ಮಾಡ್ತೀರಾ? ಇಡೀ ಕರ್ನಾಟಕಕ್ಕೆ ಸಂಗೀತ ಯಾರು ಅಂತ ಗೊತ್ತಾಗಿದೆ. ಸೊ ನನ್ನ ಹೆಸರು ಸಂಗೀತನೇ. ಸೊ ಅದಕ್ಕೋಸ್ಕರ ನಾನು ಅಷ್ಟು ದೂರದಿಂದ ಅವ್ರು ನೋಡ್ಬೇಕಂತ ಬೆಳಿಗ್ಗೆ ನಾನಿಲ್ಲಿ ಹೊಸೂರಿಂದ ಬಂದಿರೋದು, ನಮ್ಮದು ಬೇಸಿಕಲಿ ದಾವಣಗೆರೆ. ಸೊ ಅವ್ರನ್ನ ನೋಡ್ಬೇಕಂತ ಅಷ್ಟು ಬೆಳಗ್ಗೆಯಿಂದ ಬಂದಿದ್ದೀವಿ ಅಂದರೆ ನೀವೇ ತಿಳ್ಕೊಬೋದು ಎಷ್ಟು ನಾವು ಕ್ರೇಜ್ ಇದ್ದೀವಿ ಅಂತ. ಸೊ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಮನೇಲಿ ಏಜ್ ಆದ ನಮ್ಮ ಅಜ್ಜಿ ಕೂಡ ಹೇಳ್ತಾರೆ ಅವ್ರ ಥರ ಇದ್ರೆ ಇರ್ಬೇಕು ರೆಬಲ್ ಆಗಿ ಅಂತ. ಸೊ ರೆಬಲ್ ಟ್ರೂ ವಿನ್ನರ್ ನಮ್ಮ ಸಂಗೀತ ಅಂತ ಹೇಳ್ತೀನಿ. ಸೊ ಅವ್ರ ಡೈಲಾಗ್ ಒಂದು ಫೇಮಸ್ ಅಲ್ವಾ, ಹೇಳ್ತೀರಾ? ಹೌದು 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 ಹಿಂಗೆ ತಿಂದ್ರೆ ಯಾರಿಗೂ ಸಾಲಲ್ಲ ನೀತು. ಹೌದು ಹೌದು. ನೋಡೋಣ, ಹೆಣ್ಮಕ್ಳು ಮಾತ್ರ ಅಲ್ಲ ಗಂಡ್ಮಕ್ಳು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಬನ್ನಿ. ಸಂಗೀತ ಅಲ್ಲಿ ನಿಂತ್ರೆ ಇಲ್ಲಿ ಡೈಲಾಗ್ ಹೊಡಿತಿದ್ರಲ್ಲ, ಸೊ ಇವಾಗ ಸಂಗೀತ ಅವ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಇಲ್ಲಿದೆ ತುಂಬ ಕ್ರಶು, ಸಂಗೀತ ನೋಡಿ ಆಯಿತು ನನ್ನ ಕ್ರಶು. ಇಲ್ಲಿದೆ ತುಂಬ ರಶ್ಶು, ಸಂಗೀತ ನೋಡಿ ಆಯಿತು ಕ್ರಶು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದ್ದಾರೆ, ಒಳ್ಳೆ ಓಡಾಟ ಮಾಡಿದ್ದಾರೆ. ಅವರೇ ವಿನ್ ಆಗಬೇಕಿತ್ತು, ಏನೇನು ಮಾಡೋಕ್ಕಾಗಲ್ಲ. ಈಗ ಸೆಕೆಂಡ್ ಇದಾಗಿದ್ದಾರೆ, ರನ್ನರ್ ಇದ್ದಾರೆ, ಖುಷಿ ಆಗುತ್ತೆ. ಬಿಗ್ ಬಾಸ್ ಫುಲ್ ಎಪಿಸೋಡ್ ನೋಡಿದ್ದೀರಾ ನೀವು? ನೋಡಿದ್ದೀನಿ ಮೇಡಮ್. ಏನು ಇಷ್ಟ ಆಯ್ತು ಅವ್ರು? ಯಾವ ಗೇಮ್, ಯಾವ ಟಾಸ್ಕ್ ಇಷ್ಟ ಆಗಿದೆ? ಅಂದರೆ ಪ್ರತಿಯೊಂದನ್ನು ನಾವು ಚೆನ್ನಾಗಿ ಆಡಿದ್ದಾರೆ ಅವರು. ಫಸ್ಟ್ ಡೇದಿಂದ ಅಂದರೆ ಪರ್ಫಾರ್ಮೆನ್ಸ್ ಬರುತ್ತೆ. ಫಸ್ಟಲ್ಲಿ ಒಂದು ಫಸ್ಟಿಂದ ಲಾಸ್ಟ್ವರೆಗೂ ಕಂಟಿನ್ಯೂ ಮಾಡಿದ್ದಾರೆ ಅವರು. ಫ್ರೆಂಡ್ಶಿಪ್ಪು, ಲವ್ ಎಲ್ಲ ಹಂಚಿಕೊಂಡಿದ್ದಾರೆ. ಅದನ್ನು ನೋಡೋಕೆ ಖುಷಿ ಆಗುತ್ತೆ ನಮಗೆ. ತುಂಬ ಖುಷಿ ಆಗುತ್ತೆ ಮೇಡಮ್. ಖುಷಿ ಆಗುತ್ತೆ ಬಿಡಿ. ಸಂಗೀತ ಅವರು ಯಾಕೆ ನಿಮಗೆ ಇಷ್ಟ ಆಗಕ್ಕೆ ಶುರು? ನೀವು ಹೆಣ್ಮಕ್ಳಾದ್ರೆ ಅವರು ಫುಲ್ ಫ್ಯಾನು, ಗಂಡು ಮಕ್ಕಳಾಗಿ ನಿಮಗೆ ಯಾಕೆ ಇಷ್ಟ? ಕರ್ನಾಟಕ ಕ್ರಶ್ ಮೇಡಮ್, ಅವರು ನೋಡಿದ ತಕ್ಷಣ ಇಷ್ಟ ಆಗ್ತಾರೆ ಮೇಡಮ್. ಅವರು ಫ್ಯಾಮಿಲಿ ಅಂತಿದ್ದಾರೆ ಫ್ಯಾನ್ಸ್ನ, ಅದೆಷ್ಟು ಖುಷಿ ಕೊಡುತ್ತೆ? ತುಂಬ ಖುಷಿ ಆಗುತ್ತೆ ಮೇಡಮ್. ಬಿಕಾಸ್ ಶಿ ಇಸ್ ಕರ್ನಾಟಕಸ್ ಕ್ರಶ್. ಸೊ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ, ಅದಕ್ಕೆ ಇಷ್ಟ. ನಾನು ಸೀಮಾ ಬೀದರಿಂದ. ಸಂಗೀತ ಅವರು ನಮ್ಮ ಇನ್ಸ್ಪಿರೇಷನ್. ಬಿಗ್ ಬಾಸ್ ನೋಡಿದ್ದು ಸಂಗೀತ ಸಲುವಾಗಿ. ನಾವೆಲ್ಲ ಸಂಗೀತ ಆಗಬೇಕಂತ ಇಚ್ಛೆ ಪಡುತ್ತೇವೆ. ನಾವು 8 ಜನ ಸಿಬ್ಲಿಂಗ್ಸ್ ಇದ್ದೀವಿ, ಎಲ್ಲ ಹೆಣ್ಮಕ್ಳೇ, ಅಪ್ಪ ಇಲ್ಲ. ಬಟ್ ಕಷ್ಟ ಅವ್ರನ್ನ ಬಿಗ್ ಬಾಸಲ್ಲಿ ನೋಡಿ ಏನೇ ಕಷ್ಟ ಬಂದು ಎದುರಾದರೆ ಅದನ್ನು ಹೇಗೆ ಎದುರಿಸ್ಬೇಕು ಅಂತ ಅವ್ರಿಂದ ನೋಡಿ ಕಲ್ತಿರೋದು. ಇವತ್ತಿನ ಕಾಲದಲ್ಲಿ ಎಲ್ಲ ಯಂಗ್ ಲೇಡೀಸ್ಗೆ ಅವರೊಂದು ಬಿಗ್ ಇನ್ಸ್ಪಿರೇಷನ್ ಅಂತ ಹೇಳಕ್ಕೆ ಬರ್ತೀನಿ. ವಿ ಲವ್ ಯು ಆಲ್ ಸಂಗೀತ ಮೇಡಮ್. ವಿ ಲವ್ ಯು ಆಲ್ವೇಸ್. ಮೇಡಮ್, ನನ್ನ ಹೆಸರು ಸುಜಾತ ಅಂತ. ನಾನು ಬೆಂಗಳೂರಲ್ಲಿ 9 ವರ್ಷದಿಂದ ಕ್ಯಾಬ್ ಡ್ರೈವರು. ನನಗೂ ಎಷ್ಟೋ ಥರ ಪ್ರಾಬ್ಲಮ್ ಬಂದಿದೆ. ಆ ಟೈಮಲ್ಲೆಲ್ಲ ನಾನು ಫುಲ್ಲು ಹತ್ಕೊಂಡು ಸುಮ್ಮನೆ ನನ್ನ ಪಡೆಗೆ ನಾನು ಇದು ಮಾಡಿಬಿಡ್ತಿದ್ದೆ. ಬಟ್ ಸಂಗೀತ ಅವ್ರನ್ನ ಬಿಗ್ ಬಾಸಲ್ಲಿ ನೋಡಾದ್ಮೇಲೆ ಅವರಿಂದ ತುಂಬ ಇನ್ಸ್ಪಿರೇಷನ್. ಅವ್ರು ನನ್ನ ಇನ್ಸ್ಪಿರೇಷನು. ನಾನು ಇದುವರೆಗೂ ನಿನ್ನ ಫೇವ್ರೆಟ್ ಹೀರೋ ಅಥವಾ ಹೀರೋನಿ ಯಾರು ಅಂತ ಕೇಳಿದ್ರೆ ನನ್ನ ಫೇವ್ರೆಟ್ ಹೀರೋ ಭಗತ್ ಸಿಂಗು, ಹೀರೋಯಿನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಹೇಳ್ತಿದ್ದೆ. ಸಂಗೀತ ಅವ್ರನ್ನ ಬಿಗ್ ಬಾಸಲ್ಲಿ ನೋಡೋಕ್ಕೂ ಮುಂಚೆ ನಾನು ಯಾವುದೂ ಮೂವಿನಲ್ಲಿ ಏನೂ ನೋಡಿಲ್ಲ. ಬಟ್ ಅವ್ರನ್ನ ಬಿಗ್ ಬಾಸಲ್ಲಿ ನೋಡಿ, ಅವ್ರ ಆಟ ನೋಡಿ, ಅವ್ರ ವ್ಯಕ್ತಿತ್ವನ ನೋಡಿ ನಾನು ತುಂಬ ಇಷ್ಟಪಟ್ಟಿರೋದು. ಇದುವರೆಗೂ ಲೈಫಲ್ಲಿ ನಾನು ಯಾವುದೂ ಟ್ಯಾಟು ಹಾಕಿಸ್ಕೊಬೇಕು ಅಂದ್ಕೊಂಡಿಲ್ಲ. ನಾನು ಟ್ಯಾಟು ಹಾಕಿಸ್ಕೊಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ ಅದು ಸಂಗೀತ ಅವ್ರದ್ದು ಮಾತ್ರನ. ತೋಳಿ ಮೇಡಮ್, ಅವ್ರ ಆಟೋಗ್ರಾಫ್ಗೋಸ್ಕರ ಕಾಯ್ತಾ ಇದ್ದೀನಿ. ಇಲ್ಲ, ಅವ್ರ ಧೈರ್ಯ ನೋಡಿ ಎಲ್ಲರೂ ತುಂಬ ಸ್ಟ್ರಾಂಗ್ ಆಗ್ತಿದ್ದಾರೆ ಇವಾಗ ಅಂತ. ನಾನು ಸಂಗೀತನ ಇಷ್ಟಪಡೋಕ್ಕೆ ಒಂದೇ ಒಂದು ಕಾರಣ ಅಂದರೆ ಅವಳು ಸ್ಟ್ರಗ್ಲಿಂಗ್, ಯಾವ ರೀತಿ ಹೆಣ್ಮಕ್ಳು ಇದರಲ್ಲಿ ಸ್ಟ್ರಗ್ಲಿಂಗ್ ಮಾಡ್ತಾ ಇದ್ದಾರೆ ಅಂತ. ಸೇಮ್ ಸಂಗೀತನ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಅಳವಡಿಸ್ಕೋಬೇಕಂತ ಎಲ್ಲರೂ
ಮೇಡಮ್ ನಾನು ಅಪ್ ಟು ಮಾರ್ನಿಂಗಲ್ಲೇ ಯೂಟ್ಯೂಬಲ್ಲಿ ಇದು ಬರ್ತಾಯಿತ್ತು ಮೇಡಮ್, 3rd ಪ್ಲೇಸ್ ಸಂಗೀತ ಅಂತ. ಮಾರ್ನಿಂಗಿಂದ 7:30 ತನಕ ನಾನು ಓಪನ್ ಮಾಡಿರಲಿಲ್ಲ, ಟಿ ವಿನೇ ನೋಡಿರಲಿಲ್ಲ. ಯಾಕೆಂದರೆ ಅವಳು 3rd ಪ್ಲೇಸ್ ಬರ್ತಾಳೆ ಅಂತ. 7:30ಯಲ್ಲಿ ನನಗೆ ಸುದೀಪ್ ಸರ್ ವಿನಯ್ ಔಟ್ ಆದ ತಕ್ಷಣ ಇನ್ನು 3rd ಪ್ಲೇಸ್ ಇವಳು ಬರ್ತಾಳೆ ಅಂತ, ಯಾವಾಗ ಡೈಯಾರ್ಡ್ ಫ್ಯಾನ್ಸ್ದು ಒಂದು ಪೇಜ್ ಇದೆ ಸಂಗೀತ ಯಾರು ಹುಡುಗಿರು ಬಿಗ್ ಬಾಸಿಗೆ ಹೋಗಬೇಡಿ ಅಂತ ಒಂದು ಬಂತು ಮೇಡಮ್. ಆವಾಗ ನನಗೆ ತುಂಬಾ ಅಳು ಬಂದುಬಿಡ್ತು. ಸೊ ಅವತ್ತಿಂದ ನಾನು ಅವ್ರಿಗೆ ಮೆಸೇಜ್ ಮಾಡಿ ಹಗ್ ಮಾಡಬೇಕಂತ ಮೈಸೂರಲ್ಲಿದ್ದರು, ಅಲ್ಲಿಂದ ಬಂದರು. ಬಟ್ ಇವಾಗ ಇಲ್ಲಿ ನಾನಿಲ್ಲ ಹೆಬ್ಬಾಳ ಮೇಡಮ್, ಹೆಬ್ಬಾಳದಿಂದ ಬಂದಿದ್ದೀನಿ. ಬಟ್ ಅವರು ಹೌದು ಇಷ್ಟ ಇದೆ. ಅವಳು ಬ್ರೇವು ಹೌದು. ಅವಳು ಚೆನ್ನಾಗಿ ಮಾತಾಡ್ತಾಳ. ಹೌದು. ಅವಳಿಗೆ ಇಷ್ಟ ಅಂತೇಳಿ ಬಳೆ ಗಿಫ್ಟ್ ಆಗಿ ಬಳೆ ತಂದಿದ್ದಾಳೆ. ಭಾಳ ಇಷ್ಟ ಅವಳಿಗೆ. ಇಲ್ಲೇ ವಿಜಯನಗರದಿಂದ. ಹಾಂ ಫುಲ್ ಎಪಿಸೋಡ್ ಬಳೆ ಅಂದರೆ ಅವಳಿಗೆ ಡೇರಿಂಗ್. ಅವಳು ಹೆಣ್ಮಕ್ಳಿಗೆ ಒಂದು ಅವಳಿಗೆ ನೋಡಿ ಕಲಿಬೇಕು, ಹೆಣ್ಮಕ್ಳು ಧೈರ್ಯ ಎಷ್ಟಿರಬೇಕು ಅವಳ ಹತ್ರ ಅಂಥೇಳಿ. ಅದು ಭಾಳ ಇಷ್ಟ ಆಯಿತು. ನನ್ನ ಮಗಳಂತೂ ನಿನ್ನೆಯಿಂದ ರಾತ್ರಿಯಿಂದ ನಿದ್ದೆ ಮಾಡ್ತಾಯಿಲ್ಲ. ಬರ್ತಾಳೆ ಸಂಗೀತ ಶೃಂಗೇರಿ ಬರ್ತಾಳೆ, ನಾಳೆಯನ್ನು ನೋಡಬೇಕು ಅಂಥೇಳಿ ಅವಳಿಗೆ ಗಿಫ್ಟಾಗಿ ಬಳೆ ತಂದಿದ್ದಾಳೆ. ಹಾಂ ಗ್ರೀನು ಮತ್ತು ಪಿಂಕ್. ಹೌದು. ಯಾಕಂದರೆ ಅವಳು ಬ್ರೇವ್ ನೋಡಿ, ಅವಳು ಗುಡ್ ಫೈಟರ್. 3rd. ಹಾಂ ಸಂಗೀತ ಜೊತೆ ಪ್ರತಾಪ್, ಕಾರ್ತಿಕ್, ವಿನಯ್. ಹಾಂ ನಂಗೆ ಸಂಗೀತ ಇಷ್ಟ, ತುಂಬ ಇಷ್ಟ. ಚೆನ್ನಾಗಿದ್ದಾಳೆ. ಕಾರ್ತಿಕ್. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅವರಂದರೆ ತುಂಬ ಇಷ್ಟ. ನಾನು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ದೀನಿ. ರೆಬಲ್ ಲೇಡಿ, ಬಳೆಗಳ ರಾಣಿ. ಬಳೆ ಹಾಕೊಂಡಿದ್ದೀನಿ ನೋಡು, ಬಳೆ ಹಾಕೊಂಡಿದ್ದೀನಿ. ಸೊ ಇವಿಷ್ಟು ಅಭಿಮಾನಿಗಳು ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಮೂಲೆ ಮೂಲೆಯಿಂದ ಸಂಗೀತ ಅವರನ್ನ ನೋಡಲು ಅಭಿಮಾನಿಗಳು ಬರ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಸರ್ಪ್ರೈಸ್ ನೀಡಕ್ಕೆ ಬಳೆ ಆಗಿರ್ಬೋದು, ಕೇಕ್ ಆಗಿರ್ಬೋದು, ಇಂತಹ ಸಾಕಷ್ಟು ವಿಚಾರಗಳನ್ನ ತಂದು ಅಭಿಮಾನಿಗಳ ಜೊತೆ ಸಂಭ್ರಮಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ದೀಪಿಕಾ, ವಿಸ್ತಾರ ನ್ಯೂಸ್, ಬೆಂಗಳೂರು.